ಪ್ರೇಮದ ಕಾದಂಬರಿ ರಾಧಾಕೃಷ್ಣ ಅಧ್ಯಾಯ 2. ಮಧುರೆಗೆ ಹೊರಟ ಕೃಷ್ಣ ಒಡೆದ ರಾಧೆಯ ಹೃದಯ. ವೃಂದಾವನದ ಆ ಬೆಳಗ್ಗೆ ಯಮುನಾ ನದಿಯ ನೀರು ಎಂದಿನಂತೆ ಹರಿಯುತ್ತಿತ್ತು. ಆದರೆ ಇಂದು ಅದರ ಅಲೆಗಳನ್ನು ಒಂದು ಮೌನದ ನೋವಡಗಿತ್ತು. ಕದಂಬ ಮರಗಳ ಎಲೆಗಳು ಗಾಳಿಗೆ ಅಲಗಾಡುತ್ತಿದ್ದರೂ ಅವುಗಳ ಸದ್ದಿನಲ್ಲೂ ವಿದಾಯದ ವೇದನೆ ಕೇಳಿಸುತ್ತಿತ್ತು. ಅಷ್ಟರಲ್ಲಿ ನಂದಗೋಪನ ಮನೆಯ ಮುಂದೆ ರಥವೊಂದು ನಿಂತಿತು. ಮಧುರೆಯ ರಾಜನ ಆಹ್ವಾನ, ಕಂಸನ ಅಂತ್ಯಕ್ಕಾಗಿ. ಕೃಷ್ಣ ಮಧುರೆಗೆ ಹೊರಡಬೇಕಾದ ಸಮಯ ಬಂದಿತ್ತು. ಈ ಸುದ್ದಿ ವೃಂದಾವನದ ಪ್ರತಿಯೊಂದು ಹೃದಯವನ್ನು ಭಾರವಾಗಿಸಿತು. ಆದರೆ ಅತ್ಯಂತ ಭಾರವಾದ ಹೃದಯ ಒಂದೇ, ಅದು ರಾಧೆಯ ಹೃದಯ. ಅವಳು ಓಡುತ್ತಾ ಯಮುನಾ ದಡಕ್ಕೆ ಬಂದಳು. ಅಲ್ಲಿ ಕೃಷ್ಣ ತನ್ನ ಕೊಳಲನ್ನು ಕೈಯಲ್ಲಿ ಹಿಡಿದು ಮೌನವಾಗಿ ನಿಂತಿದ್ದನು. ಅವನ ಕಣ್ಣುಗಳಲ್ಲೂ ತೇವವಿತ್ತು. ಕೃಷ್ಣ: ರಾಧೆ, ನನ್ನ ಜೀವನದ ಈ ದಾರಿ ನಾನು ಆರಿಸಿಕೊಂಡದ್ದಲ್ಲ. ಧರ್ಮ ನನ್ನನ್ನು ಕರೆಯುತ್ತಿದೆ. ನಾನು ಹೋಗಲೇಬೇಕು. ಆದರೆ ನನ್ನ ಹೃದಯವನ್ನು ಇಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ. ಅದು ನಿನ್ನ ಬಳಿಯೇ ಉಳಿಯುತ್ತದೆ ರಾಧೆ. ಕೃಷ್ಣ: ನಿನ್ನ ಮಾತು ಕೇಳಿದರೆ ನನ್ನ ಉಸಿರೇ ನಿಂತಂತಾಗುತ್ತದೆ. ನೀನು ಹೋಗಬೇಕಾದರೆ ಹೋಗು, ಆದರೆ ನನ್ನ ಮನಸ್ಸನ್ನು ಜೊತೆ ತೆಗೆದುಕೊಂಡು ಹೋಗು. ಇದು ಇಲ್ಲದೆ ನಾನು ಹೇಗೆ ಬದುಕಲಿ? ರಾಧೆಯ ಧ್ವನಿ ನಡುಗುತ್ತಿತ್ತು. ಅವಳ ಕಣ್ಣೀರು ಯಮುನಾ ನೀರಿಗೆ ಬೆರೆತು ಹರಿಯಿತು. ಕೃಷ್ಣ: ರಾಧೆ, ಕಣ್ಣೀರು ಒರೆಸು. ನೀನು ಹೊತ್ತರೆ ನನ್ನ ಹೆಜ್ಜೆಗಳು ಮುಂದೆ ಸಾಗುವುದಿಲ್ಲ. ನಿನ್ನ ಕಣ್ಣಲ್ಲಿ ನಗು ಇದ್ದರೆ ಮಾತ್ರ ನನ್ನ ಹೋರಾಟಕ್ಕೆ ಅರ್ಥ ಸಿಗುತ್ತದೆ. ರಾಧೆ, ನಗು. ನೀನು ಇಲ್ಲದ ವೃಂದಾವನದಲ್ಲಿ ನನ್ನ ನಗು ಎಲ್ಲಿಂದ ಬರಬೇಕು ಕೃಷ್ಣ? ನಿನ್ನ ಕೊಳಲಿನ ಸ್ವರವಿಲ್ಲದೆ ಈ ಗಾಳಿಯು ನನಗೆ ಖಾಲಿಯಾಗಿದೆ. ನಿನ್ನ ಹೆಜ್ಜೆಯ ಸದ್ದಿಲ್ಲದೆ ಈ ದಾರಿಯು ನನಗೆ ಅಪರಿಚಿತವಾಗಿದೆ. ಕೃಷ್ಣ ನಿಧಾನವಾಗಿ ತನ್ನ ಕೊಳನ್ನು ರಾಧೆಯ ಕೈಲಿ ಇಟ್ಟನು. ಕೃಷ್ಣ: ಈ ಕೊಳಲು ಇನ್ನೂ ನನ್ನದಲ್ಲ, ಇದು ನಿನ್ನದು. ಯಾವಾಗ ನನ್ನ ನೆನಪು ತುಂಬ ಕಾಡುತ್ತದೆಯೋ ಇದನ್ನು ಹೃದಯಕ್ಕೆ ಹತ್ತಿರ ಹಿಡಿದುಕೋ. ನನ್ನ ಹುಸಿನ ಪರಿಮಳ ನಿನಗೆ ಅನುಭವವಾಗುತ್ತದೆ. ರಾಧೆ ಕೊಳಲನ್ನು ಎದೆಯೊಡನೆ ಬಿಗಿಯಾಗಿ ಅಪ್ಪಿಕೊಂಡಳು. ಅವಳ ಕಣ್ಣೀರಿನ ಹನಿಗಳು ಅದಕ್ಕೆ ಬಿದ್ದವು. ರಾಧೆ: ಕೃಷ್ಣ, ಈ ಕೊಳಲನ್ನು ಮಾತನಾಡಿದರೆ ಅದರಲ್ಲಿ ನಿನ್ನ ಧ್ವನಿ ಕೇಳಿಸುತ್ತದೆಯೇ? ಈ ಗಾಳಿ ಬೀಸಿದರೆ ಅದರೊಳಗೆ ನಿನ್ನ ಸ್ಪರ್ಶ ಇರುತ್ತದೆಯೇ? ನಾನು ಪ್ರತಿದಿನ ಇದೇ ದಾರಿಯಲ್ಲಿ ಕಾಯುತ್ತೇನೆ. ಒಂದು ದಿನ ನೀನು ಹಿಂದಿರುಗುವೆ ಎಂಬ ನಂಬಿಕೆಯಲ್ಲಿ. ಕೃಷ್ಣ: ರಾಧೆ, ಪ್ರೀತಿಗೆ ದೂರವಿಲ್ಲ. ದೇಹಗಳು ದೂರವಾದರೂ ಆತ್ಮಗಳು ಒಂದೇ ಆಗಿರುತ್ತವೆ. ನೀನು ಕಣ್ಣು ಮುಚ್ಚಿದರೆ ನಾನು ನಿನ್ನ ಹೃದಯದಲ್ಲೇ ಸಿಗುತ್ತೇನೆ. ರಥ ಹೊರಡಲು ಸಿದ್ಧವಾಯಿತು. ಕೃಷ್ಣ ನಿಧಾನವಾಗಿ ಅದರಲ್ಲಿ ಹೇರಿದನು. ರಾಧೆ ಓಡಿ ಬಂದಳು. ಆದರೆ ರಥ ಮುಂದೆ ಸಾಗತೊಡಗಿತು. ಕೃಷ್ಣ ಎಂದು ಅವಳು ಕೂಗಿದ ಧ್ವನಿ ಇಡೀ ವೃಂದಾವನವನ್ನು ನಡಗಿಸಿತು. ಕೃಷ್ಣ ಹಿಂದಿರುಗಿ ನೋಡಿದನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗಿತು. ಆದರೆ ಕರ್ತವ್ಯದ ದಾರಿ ಹಿಂದಿರುಗಲಿಲ್ಲ. ರಥ ದೂರವಾಗುತ್ತಾ ಹೋಯಿತು. ಕೃಷ್ಣನ ರೂಪ ಕಣ್ಣಿಗೆ ಕಾಣದಷ್ಟು ದೂರವಾಯಿತು. ರಾಧೆ ಅದೇ ಸ್ಥಳದಲ್ಲಿ ನಿಂತಳು. ಅವಳ ಕೈಯಲ್ಲಿ ಕೃಷ್ಣನ ಕೊಳಲು, ಅವಳ ಹೃದಯದಲ್ಲಿ ಕೃಷ್ಣನ ನೆನಪು, ಅವಳ ಕಣ್ಣಲ್ಲಿ ಅಂತ್ಯವಿಲ್ಲದ ಕಣ್ಣೀರು. ಆ ದಿನ ಯಮುನಾ ನದಿಯು ಸ್ವಲ್ಪ ಹೆಚ್ಚು ಹರಿಯಿತು. ಜನರು ಅದನ್ನು ಮಳೆ ನೀರು ಎಂದರು. ಆದರೆ ವೃಂದಾವನಕ್ಕೆ ಗೊತ್ತಿತ್ತು, ಅದು ರಾಧೆಯ ಹೃದಯದಿಂದ ಹಾರಿದ ಪ್ರೀತಿಯ ಕಣ್ಣೀರು. ಮುಂದುವರಿಯುತ್ತದೆ. ಅಧ್ಯಾಯ 3. ಪ್ರತಿದಿನ ಯಮುನಾ ದಡದಲ್ಲಿ ಕಾಯುತ್ತಿದ್ದ ರಾಧೆ. ನಮಸ್ತೆ.